ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. 1000 ವರ್ಷವನ್ನು ಪೂರೈಸಿರತಕ್ಕಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಲೂ ಕೂಡ ಹಲವು ಕುರ್ಚಿಗಳು ಅಲುಗಾಡ್ತಾ ಇದ್ದಾವೆ. ಮುಖ್ಯಮಂತ್ರಿ ಕುರ್ಚಿ, ಮಂತ್ರಿಗಳ ಕುರ್ಚಿ, ಉಪಮುಖ್ಯಮಂತ್ರಿ ಕುರ್ಚಿ, ಅಷ್ಟೇ ಏಕೆ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಯೂ ಕೂಡ ಅಲುಗಾಡಿಸೋದಕ್ಕೆ ಶುರು ಮಾಡಿದ್ದಾರೆ. ಮೊದಲ ಸಲ ಗೆದ್ದ ಶಾಸಕರು ಕೂಡ ಇದರ ನಡುವೆ ನಾವು ಮಂತ್ರಿಗಳಾಗಿಬಿಡೋಣ ಅಂತ ಹೇಳಿ ಪತ್ರ ಬರೆದಿದ್ರು. ಇದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರುಗಳೆಲ್ಲ ಬೆಂಬಲವನ್ನು ಕೊಟ್ಟಿದ್ರು. ತಪ್ಪೇನೂ ಇಲ್ಲ, ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ, ಅವ್ರಿಗೂ ಅವಕಾಶ ಸಿಗಬೇಕು ಅನ್ನುವಂತಹ ಸಾಂತ್ವನದ ಮಾತುಗಳು ಕೇಳಿಬಂದಿದ್ವು. ಆದರೆ ಹೊಸಬರಿಗೆ ಮಂತ್ರಿ ಸ್ಥಾನ ಸಿಗಲ್ಲ, ಹೈಕಮಾಂಡ್ ಹಂತದಲ್ಲೇ ಇದರ ಬಗ್ಗೆ ನಿರ್ಣಯ ಆಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಡ್ಡಿ ತುಂಡು ಮಾಡದಂತೆ ಮಾತನಾಡಿದ್ದಾರೆ. ಇದರ ಮಧ್ಯೆ ವಿಧಾನ ಪರಿಷತ್ ಸದಸ್ಯರು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದು ಪತ್ರ ಸಮರ ಶುರು ಮಾಡಿದರೆ ದಲಿತ ಮುಖ್ಯಮಂತ್ರಿ ಕೂಗು ಕೂಡ ಕಾಂಗ್ರೆಸ್ ಒಳಗಡೆ ಮತ್ತಷ್ಟು ಜೋರಾಗ್ತಾನೆ ಇದೆ. ಹೊಸದಾಗಿ ಗೆದ್ದಿದ್ದಾರೆ ಅನ್ನೋದನ್ನ ನೆಗ್ಲೆಕ್ಟ್ ಮಾಡಿದ್ದೇನೆ. ಒಂದು 5 ಜನಕ್ಕೆ ಮಂತ್ರಿ ಕೊಡಲಿ. ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಸಂಪುಟದಲ್ಲಿ ಬೇರೆಯವ್ರೊಂದು ಅವಕಾಶ ಮಾಡಿಕೊಡೋಕ್ಕೆ ಎಲ್ಲರದ್ದು ಒತ್ತಾಯ ಇದೆ, ಅದು ನನ್ನೂ ಒತ್ತಾಯ ಇದೆ. ವಾಟ್ ಎವರ್ ದ ಹೈಕಮಾಂಡ್ ಸೇಸ್ ವಿಲ್ ಗೋ ಬೈ ಇಟ್. ಫಸ್ಟ್ ಟೈಮ್ ಎಂಎಲ್ಎಗಳಿಗೆ ಮಂತ್ರಿ ಭಾಗ್ಯ ಇಲ್ಲ, ನಿರ್ಣಯ ಆಗಿದೆ, ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಹೈಕಮಾಂಡ್ಗೆ ಪತ್ರ ಬರೆದು ಹಿರಿಯ ನಾಯಕರೆಲ್ಲ ಹಾಗೇ ಪತ್ರ ಬರೆದಿದ್ರಲ್ಲಿ ತಪ್ಪೇನೂ ಇಲ್ಲ ಅಂದಮೇಲೆ ಕಾಂಗ್ರೆಸ್ನ ಕಿರಿಯ ಶಾಸಕರು ನಾವು ಗೂಟದ ಕಾರಲ್ಲಿ ಓಡಾಡೋ ದಿನ ಹತ್ತಿರವಾಗ್ತಿದೆ ಎಂಬ ಕನಸು ಕಾಣುವುದಕ್ಕೆ ಶುರು ಮಾಡಿದ್ದಾರೆ. ಆದರೆ ಅವರ ಕನಸಿನ ಲೋಕಕ್ಕೆ ತಣ್ಣೀರು ಎರಚಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಂತ್ರಿ ಸ್ಥಾನದ ಕನಸು ಕಂಡು ಹೈಕಮಾಂಡ್ಗೆ ಪತ್ರ ಬರೆದಿರುವ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಮೊದಲ ಬಾರಿ ಗೆದ್ದವರಿಗೆ ಸಚಿವ ಸ್ಥಾನ ಇಲ್ಲ ಅನ್ನೋದು ಹೈಕಮಾಂಡ್ ನಿರ್ಣಯ. ಹೀಗಿದ್ದರೂ ಕೇಳುತ್ತಿರುವುದರಲ್ಲಿ ಏನೂ ತಪ್ಪಿಲ್ಲ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಉಡುಪಿಯಲ್ಲಿ ಶಾಸಕರು ಎಂಎಲ್ಸಿಗಳು ಪತ್ರ ಬರೆದಿರುವ ಬಗ್ಗೆ ಸ್ಪಷ್ಟತೆ ಕೊಟ್ಟಿರುವ ಸಿಎಂ, ದೆಹಲಿಗೆ ಹೋಗಬೇಕಾದರೂ ಕೇಳಿಕೊಳ್ಳಲಿ, ಹೈಕಮಾಂಡ್ ನಿರ್ಣಯಕ್ಕೆ ನಾನು ಬದ್ಧವಾಗಿರುತ್ತೇನೆ ಎಂದರು. ನಥಿಂಗ್ ರಾಂಗ್ ಇನ್ ದಟ್. ಈಗ ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಾವು ಒಂದು ನಿರ್ಣಯ ತಗೊಂಡಿದ್ವಿ. ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಬಟ್ ಅವರು ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ನಾನು ರಾಜಕೀಯ ಮಾತಾಡಲ್ಲ. ವಾಟ್ ಎವರ್ ದ ಹೈಕಮಾಂಡ್ ಸೇಸ್ ವಿಲ್ ಗೋ ಬೈ ಇಟ್. ಮೊನ್ನೆ ಹೊಸ ಶಾಸಕರು, ನಿನ್ನೆ ಎಂಎಲ್ಸಿಗಳ ಪತ್ರ, ಇಂದು ಅಹಿಂದ ಒಕ್ಕೂಟ ಮಂತ್ರಿಗಿರಿಗಾಗಿ ಒತ್ತಡ. ಸಿದ್ದರಾಮಯ್ಯ ಸರ್ಕಾರ 2.5 ವರ್ಷ ಪೂರೈಸಿದ ದಿನಗಳಿಂದಲೂ ಸಂಪುಟ ಪುನರಚನೆ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇದ್ದವು. ಪುನರಚನೆಗೆ ಖುದ್ದು ಸಿಎಂ ಒಲವು ತೋರಿದ್ದು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ. ಹೈಕಮಾಂಡ್ ಸಿಗ್ನಲ್ ಕೊಡುತ್ತಲೇ ಪುನರಚನೆಗೆ ತಯಾರಿಯನ್ನೂ ಮಾಡಿಕೊಂಡಿದ್ದಾರೆ. ಸಂಪುಟ ಪುನರಚನೆ ಮಾಡುವಾಗ ನಮಗೂ ಅವಕಾಶ ಕೊಡಿ ಎಂದಿರುವ ಮೊದಲ ಬಾರಿ ಆಯ್ಕೆಯಾದ ಶಾಸಕರು ಹೈಕಮಾಂಡ್ಗೆ ಈಗಾಗಲೇ ಪತ್ರ ಬರೆದಿದ್ದಾರೆ. ಇದೀಗ ಪುನರಚನೆ ವೇಳೆ ನಮ್ಮನ್ನೂ ಪರಿಗಣಿಸಿ ಎಂದು ಕಾಂಗ್ರೆಸ್ ಎಂಎಲ್ಸಿಗಳ ಟೀಮ್ ಕೂಡ ಹೈಕಮಾಂಡ್ಗೆ ಪತ್ರ ಬರೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮನವಿ ನೀಡಿದ್ದು ಶೀಘ್ರವೇ ದೆಹಲಿಗೂ ತೆರಳುವುದಕ್ಕೂ ಸಜ್ಜಾಗ್ತಿದ್ದಾರೆ ಕಾಂಗ್ರೆಸ್ನ 24 ಮಂದಿ ವಿಧಾನ ಪರಿಷತ್ ಸದಸ್ಯರು. ಸಂಪುಟ ಪುನರಚನೆ ವೇಳೆ ಪರಿಷತ್ ಸದಸ್ಯರಿಗೂ ಪ್ರಾತಿನಿಧ್ಯ ನೀಡಬೇಕು. ಪರಿಷತ್ನಲ್ಲಿರುವ 75 ಸದಸ್ಯರ ಪೈಕಿ 5 ಸದಸ್ಯರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು. ಸಂಪುಟದಲ್ಲಿ ಪರಿಷತ್ನ ಹೆಚ್ಚು ಪ್ರಾತಿನಿಧ್ಯ ಇಲ್ಲದಿರುವುದು ನಿರುತ್ಸಾಹಕ್ಕೆ ಕಾರಣವಾಗುತ್ತೆ. ಹಾಗೆ ಸಮರ್ಥ ನಾಯಕರಿಗೆ ಟಿಕೆಟ್ ನೀಡಿ ವಿಧಾನಸಭೆಗೆ ಕಳುಹಿಸುವ ಕೆಲಸಗಳೂ ಆಗಬೇಕು. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳಿಂದ ಒಬ್ಬರು ಪದವೀಧರ ಅಥವಾ ಶಿಕ್ಷಕರ ಕ್ಷೇತ್ರಗಳಿಂದ ಒಬ್ಬರು, ಕೆಳಮನೆ ಅಥವಾ ನಾಮನಿರ್ದೇಶಿತ ವರ್ಗದಿಂದ ಒಬ್ಬರನ್ನ ಮಂತ್ರಿ ಮಾಡಬೇಕೆಂಬುದು ಎಂಎಲ್ಸಿಗಳ ಆಗ್ರಹವಾಗಿದೆ. ಈ ಮಧ್ಯೆ ಸಚಿವ ಸಂಪುಟ ಪುನರಚನೆ ಮಾಡಲು ಅಹಿಂದ ಸಂಘಟನೆಗಳು ಕೂಡ ಒತ್ತಾಯ ಹೇರುತ್ತಿವೆ. ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಈ ಆಗ್ರಹ ಕೇಳಿಬಂದಿದ್ದು ಶೀಘ್ರವೇ ಹೈಕಮಾಂಡ್ ಭೇಟಿಯಾಗಿ ಮನವಿ ಸಲ್ಲಿಕೆಗೂ ನಿರ್ಧಾರ ಮಾಡಲಾಗಿದೆ. ಸಂಪುಟ ಪುನರಚನೆ ಮಾಡಿ ಅಹಿಂದ ವರ್ಗದ 25 ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು. ಎಂಎಲ್ಸಿ ಬಿಕೆ ಹರಿಪ್ರಸಾದ್ರನ್ನ ಗೃಹ ಮಂತ್ರಿ ಮಾಡಬೇಕು.
ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅಹಿಂದ ಮತಗಳೇ ನಿರ್ಣಾಯಕವಾಗಿದ್ದು ಮನವಿಗಳನ್ನ ಪರಿಗಣಿಸಬೇಕು. ಅಹಿಂದ ಬೆಂಬಲದಿಂದಾಗೇ ದೃಢ ಸರ್ಕಾರವಿದೆ. ಮುಂದಿನ ಚುನಾವಣೆಗಳಲ್ಲೂ ಕೈ ಹಿಡಿಯುವುದೇ ಅಹಿಂದ ಎಂಬ ವಾದ ಮಂಡಿಸಿದ್ದಾರೆ ನಾಯಕರು. ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 35-40 ವರ್ಷದಿಂದ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಬಂದಂಥ BK ಹರಿಪ್ರಸಾದ್ ಅವರು ಇರ್ಬೋದು, ಇಂಥ ಅನೇಕ ನಾಯಕರು. ಇವರಿಗೆ ಪ್ರಾಮಾಣಿಕವಾಗಿ ಸ್ಥಾನಮಾನ ಸಿಗಬೇಕು. ಅವರು ಉತ್ತಮ ನಾಯಕರು. ಸಚಿವ ಸಂಪುಟದಲ್ಲಿ ಅಂಥವ್ರಿಗೆ ಗೃಹ ಖಾತೆ ಅಂತ ಖಾತೆಯನ್ನು ಕೊಟ್ಟಿದ್ದಕ್ಕರವಾದರೆ ಈ ರಾಜ್ಯದಲ್ಲಿ ಒಬ್ಬ ದಕ್ಷ ಸಚಿವರಾಗಿ ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋದನ್ನು ಅವರು ಮುಂದಿನ ಸಚಿವರಾಗುವಂಥವ್ರಿಗೆ ತೋರಿಸಿಕೊಡ್ತಾರೆ. ಅವರು ಯಾರು BK ಹರಿಪ್ರಸಾದ್ ಸಾಹೇಬ್ರಂಥವ್ರು. ನಮ್ಮ ಒತ್ತಾಯ ಇಡೀ ಅಹಿಂದ ವರ್ಗಕ್ಕೆ ಸುಮಾರು 22-25 ಸಚಿವರಾಗಬೇಕು. ಶಾಸಕರು, MLCಗಳು ಮಂತ್ರಿ ಪದವಿ ಕೇಳುತ್ತಿರೋದು ಕಾಂಗ್ರೆಸ್ ಪಕ್ಷದೊಳಗಿನ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತೋರಿಸುತ್ತದೆ ಅನ್ನೋದು ಹಿರಿಯ ಸಚಿವರ ವಾದ. ಆದರೆ ಅದನ್ನ ಎಲ್ಲಿ ಹೇಳಬೇಕೋ ಅಲ್ಲೇ ಹೇಳಬೇಕು ಅಂತಾರೆ ಪ್ರಿಯಾಂಕ್ ಖರ್ಗೆ. ಈ ಶಫಲ್ ಆಗ್ಬಹುದು, ಆದರೆ ನಮಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಎಲ್ಲರದ್ದು ಆಕಾಂಕ್ಷೆಗಳು ಇರ್ತದೆ, ಆಸೆಗಳಿರ್ತದೆ. ಆದರೆ ಎಲ್ಲಿ ಹೇಳಬೇಕು ಅದು ಹೇಳಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ನೋಡಿ, ಅವರಿಂದ ನಾವು ಏನು ಪಾಠ ಕಲಿಬೇಕಾಗಿಲ್ಲ ಈ ವಿಷಯದ ಬಗ್ಗೆ, ಆಯಿತಾ? ಅವರಿಂದ ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ. ನಮಗೆ ವಿಷಯಗಳ ಬಗ್ಗೆ ಹೇಳುವಂಥದ್ದಕ್ಕೆ ಯಾವ ನೈತಿಕತೆ ಇಲ್ಲ. ಇದರ ನಡುವೆ ಕಾಂಗ್ರೆಸ್ ನಾಯಕರ ನಡುವೆ ದಲಿತ ಸಿಎಂ ಕೂಗು ಮುಂದುವರೆದಿದೆ. ಈ ವಿಚಾರದಲ್ಲಿ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡುತ್ತಲೇ ತಮ್ಮ ಆಸೆಯನ್ನ ಹೊರಹಾಕುತ್ತಿದ್ದಾರೆ. ತಮ್ಮ ಅನುಭವದ ಪಟ್ಟಿಯನ್ನ ಮುಂದಿಟ್ಟು ದಲಿತ ವರ್ಗದಿಂದ ಸಿಎಂ ಆಗೋದಿದ್ರೆ ನಮಗೇ ಚಾನ್ಸ್ ಸಿಗಬೇಕು ಎನ್ನುವ ವಾದವನ್ನೂ ಮುಂದಿಡುವವರಿದ್ದಾರೆ. ಉಳಿದವರದ್ದು ಹೈಕಮಾಂಡ್ ಮೇಲೆಯೇ ಅವಲಂಬನೆ ಮುಂದುವರೆದಿದೆ. ಸಾಮರ್ಥ್ಯ ಎಷ್ಟು ಸಾರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡಿದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡೋಕ್ಕಾಗುತ್ತಾ? ದಲಿತ ಸಿಎಂ ಕೂಗು ಮತ್ತೆ ಬಂದಿರುವಂತದ್ದು ಸರ್. ಮಾದೇವಪುರ ಹೇಳಿರುವಂತದ್ದು ಸರ್. ಹೀಗೆ ಕಾಂಗ್ರೆಸ್ನೊಳಗಿನ ದಲಿತ ಸಿಎಂ ಚರ್ಚೆಗೆ ಪ್ರತಿಪಕ್ಷಗಳ ನಾಯಕರು ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ನ ದಲಿತ ನಾಯಕರು ಗಟ್ಟಿಯಾಗಿ ಸಿಎಂ ಸ್ಥಾನ ಕೇಳಬೇಕೆಂದು ಮೇಲ್ಮನೆಯ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಟಿಪ್ಸ್ ಕೊಟ್ಟಿದ್ದಾರೆ. ಇನ್ನು ಇದೇ ಜಗಳದಿಂದಾಗೇ ಸರ್ಕಾರ ಬಿದ್ದು ಹೋಗುತ್ತೆ ನೋಡಿ ಅಂತಿದ್ದಾರೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ದಲಿತ ನಾಯಕರು ಕಾಂಗ್ರೆಸ್ ಅಲ್ಲಿರೋರು ಪವರ್ಲೆಸ್, ತಾಕತ್ತೇ ಇಲ್ಲ ಕೇಳಕ್ಕೆ. ಯಾಕೆಂತಂದ್ರೆ ಆ ಇರೋ ಅಧಿಕಾರನು ಎಲ್ಲಿ ಕಿತ್ಕೊಂಡು ಆಚೆ ಓಡಿಸ್ಬಿಡ್ತಾರೋ ಅನ್ನೋ ಭಾವನೆ ಪಾಪ. ಅದರಿಂದಾಗಿ ಅವರು ಗಟ್ಟಿಯಾಗಿ ಕೇಳೋದು ಇಲ್ಲ, ಕಾಂಗ್ರೆಸ್ ಕೊಡೋದು ಇಲ್ಲ. ಕಣ್ಣಲ್ಲಿ ನೀರು ಹಾಕೊಂಡು ಪರಮೇಶ್ವರ್ ಅವರು ಈ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಬಂತು, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೋಲಿಸ್ಬಿಟ್ರು, ನನ್ನನ್ನು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತ ಕೇಳಿದ ಮೇಲೆ DCM ಆದ್ರೂ ಕೊಡ್ರಿ ಅಂತ ಕೊಟ್ರ? ಕಣ್ಣಲ್ಲಿ ನೀರು ಹಾಕೊಂಡ್ರು ಕೊಡ್ಲಿಲ್ಲ. ಆ ಕಾಂಗ್ರೆಸ್ನಾಗಂತೂ ದಲಿತ ಸಿಎಂ ಆಗೋದು ಸಾಧ್ಯನೇ ಇಲ್ಲ. ಮಾಡೋದಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೇ ಮೊದಲೇ ಮಾಡ್ತಿದ್ರು. ಖರ್ಗೆ ಅವ್ರಿಗೇ ಮೋಸ ಮಾಡೋದಂಥ ಪಾರ್ಟಿ ಇನ್ನು ದಲಿತರು ಎಲ್ಲಿ ಆಗ್ತಾರೆ? ಇವರೇ ಇಬ್ಬರು ಜಗಳ ಆಡಕತ್ತಾರ. ಸಿದ್ದರಾಮಯ್ಯ ಬಿಡೋದಿಲ್ಲ, DK ಶಿವಕುಮಾರ್ ಕೇಳೋದಿಲ್ಲ. ಅಲ್ಟಿಮೇಟ್ ಏನು ರಿಸಲ್ಟು? ಇವರಿಬ್ಬರದೇ ನ್ಯಾಯ ಮುಗಿಯಾಲಾಗೈತೆ. ಮೂರನೇ ನ್ಯಾಯ ಎಲ್ಲಿ ಬರ್ತದೆ? ಎಲ್ಲಿ ಬರ್ತದೆ? ಅದು ಬರೋದೇ ಇಲ್ಲ, ಪ್ರಶ್ನೆನೇ ಬರೋದಿಲ್ಲ. ಪಾಪ ನಮ್ಮ ಪರಮೇಶ್ವರ್ ಅವ್ರು ಕೂತಾರ, ಇವರಿಬ್ಬರು ಜಗಳದಾಗ ಏನಾರು ಆಗ್ತಾ ಇರ್ತಾಳೆ. ಇವರಿಬ್ಬರು ಆಗೋದಿಲ್ಲ. ಸರ್ಕಾರದ ಪತನ ಆಗುವಂಥ ಚಾನ್ಸಸ್ ಭಾಳ ಅದ. ಸಿದ್ದರಾಮಯ್ಯನವರೇನೋ ಮೊದಲ ಬಾರಿ ಆಯ್ಕೆಯಾದ ಶಾಸಕರಿಗೆ ಮಂತ್ರಿ ಸ್ಥಾನ ಇಲ್ಲ ಅಂದು ಬಿಟ್ಟಿದ್ದಾರೆ. ಆದರೆ ದೆಹಲಿಗೆ ಹೋಗ್ತೀವಿ ಅಂತಿರೋ ಶಾಸಕರನ್ನ ತಡೆಯೋದಿಕ್ಕೆ ಸಾಧ್ಯವೇ? ಹೈಕಮಾಂಡ್ ಕೂಡ ಹೊಸ ಶಾಸಕರ ಒತ್ತಡವನ್ನ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಸಂಪುಟದಲ್ಲಿ ಬದಲಾವಣೆ ಗಾಳಿ ಬೀಸುತ್ತಾ ಎಂಬುದನ್ನ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.